Hi students, next continue the part 11.2 exercise, ಸೆಕೆಂಡ್ ಒನ್. ಓಕೆನಾ. ಸೊ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂತ ಫೈಂಡ್ ಮಾಡಬೇಕು. ಸೊ ಆಲ್ರೆಡಿ ಇವನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಸೊ ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಎ ಬಿ ಸಿ. ಓಕೆನಾ. ದಿಸ್ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ನಾವು ಇದನ್ನು ಪ್ರೂವ್ ಮಾಡಬೇಕೀಗ. ಸೊ 90 ಡಿಗ್ರಿ ಅಂತ ಹೆಂಗೆ ಪ್ರೂವ್ ಮಾಡ್ತೀರಾ? ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಆಲ್ರೆಡಿ ಯು ನೋ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಸೊ ಇದನ್ನು ಫಸ್ಟ್ ಎ ಡಿಸ್ಟೆನ್ಸು ಮತ್ತು ಬಿ ಸಿ ಸಪ್ರೇಟ್ ಪಾಯಿಂಟ್ಸ್ ಮೆನ್ಷನ್ ಮಾಡ್ಕೊತೀನಿ. ಸೊ -6 ದಿಸ್ ಇಸ್ -4 9 and 6. ಓಕೆನಾ. ಸೊ ಫಸ್ಟ್ ಫೈಂಡ್ ಎ ಬಿ ಈಕ್ವಲ್ ಟು ಏನಿತ್ತು? x2 - x1 ಮೀನ್ಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ಅಂದರೆ 1 ಹೋಲ್ ಸ್ಕ್ವೇರ್ ಪ್ಲಸ್ 6 - 4 ಅಂದರೆ 16. ದಿಸ್ ಈಸ್ √18. ಓಕೆನಾ. ಸೊ ನೆಕ್ಸ್ಟ್ ಏನು? ಬಿ ಸಿ. ನೆಕ್ಸ್ಟು ಬಿ ಸಿ ಪಾಯಿಂಟ್ಸ್ ಏನು? ಸೊ ಬಿ ಸಿ ಪಾಯಿಂಟ್ಸ್ ನೋಡಿ. ಬಿ ಸಿ -4 - 1 ಮೀನ್ಸ್ +3 ಹೋಲ್ ಸ್ಕ್ವೇರ್ ಪ್ಲಸ್ ಸೊ 9 - 6 ಅಂದರೆ 3 ಹೋಲ್ ಸ್ಕ್ವೇರ್ ಪ್ಲಸ್ -0 ಹೋಲ್ ಸ್ಕ್ವೇರ್. ದಿಸ್ ಈಸ್ √9 √18. ದಿಸ್ ಇಸ್ ಆಲ್ಸೋ √18. ಓಕೆನಾ. ಸೊ ನೆಕ್ಸ್ಟು ಎ ಸಿ ಪಾಯಿಂಟ್ಸ್. ಎ ಸಿ ಈಕ್ವಲ್ ಟು 16 ಪ್ಲಸ್ 4 ಸ್ಕ್ವೇರ್ ಇಸ್ 16 ಪ್ಲಸ್ 2 ಸ್ಕ್ವೇರ್ ಅಂದರೆ 4. ಓಕೆ. ಡೈರೆಕ್ಟ್ಲಿ 6 - 16. ಸೊ ವಾಟ್ ಈಸ್ ಆನ್ಸರ್ ಇಸ್ 16 is 32. ಓಕೆನಾ. 32 + 36 √36. ಸೊ ಇದೆಲ್ಲ ಇದರ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಏನು ಬರುತ್ತೆ? ಸೊ ಇದನ್ನು ಎ ಬಿ ಸ್ಕ್ವೇರ್ ಮಾಡಿದರೆ ಎ ಬಿ ಸ್ಕ್ವೇರ್ ಅಂದರೆ ಇದು 18. ಸೊ ಇದು ಬಿ ಸಿ ಸ್ಕ್ವೇರ್ ಆದರೆ ಇದು 18. ದಿಸ್ ಇಸ್ ಆಲ್ಸೋ 18. ಸೊ ಇದು ಎ ಸಿ ಸ್ಕ್ವೇರ್ ಮೀನ್ಸ್ this is √36 is 6. This is 6. Okay now. So now here AB equal to sorry, this is square 36. 36. Okay now. So 18 + 18 equal to 36. So LHS equal to RHS. Hence ABC are so right angle triangle. So right angle triangle. Okay na.